ಜ್ಞಾನದ ಜಗಲಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ, ಬದುಕು ಒಂದು ಹುಚ್ಚು ಕುದುರೆ ಹಾಗೆ ಯಾವಾಗಲೂ ಓಡ್ತಲೇ ಇರ್ತದೆ. ಓಡಬೇಕು ಕೂಡ, ಅನಿವಾರ್ಯ ಅದು. ಆದರೆ ಈ ಬದುಕಿನ ಓಟದ ನಡುವೆ ನಾವು ನೆನಪು ಮಾಡಿಕೊಳ್ಳಬೇಕಾದದ್ದು ಓಡಿದಷ್ಟೇ ನಿಲ್ಲುವುದನ್ನು ಕಲಿಯಬೇಕು ಅಂತ. ಇದನ್ನ ಸಂಯಮ ಅಂತಾರೆ. ಸಂಯಮ ಅಂದ್ರೆ ನಮ್ಮ ಮನಸ್ಸು ಮತ್ತು ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಂಡು ಬದುಕುವುದು ಎಂದರ್ಥ. ಹಾಗಾಗಿ ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಂಡು ಬದುಕಿದಾಗ ಬದುಕು ಸುಂದರವಾಗ್ತದೆ. ಇಲ್ಲದೇ ಇದ್ದಾಗ ಅದು ದಿಕ್ಕು ತಪ್ಪಿ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಮನುಷ್ಯನಿಗೆ ಸಂಯಮ ಎಂದರೆ ಕುದುರೆಗೆ ಕಡಿವಾಣ ಇದ್ದಂತೆ, ಆನೆಗೆ ಅಂಕುಶ ಇದ್ದಂತೆ, ಒಂದು ವಾಹನಕ್ಕೆ ಬ್ರೇಕ್ ಇದ್ದ ಹಾಗೆ. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ನಿಯಂತ್ರಿಸಿಕೊಂಡು ಬದುಕುವುದನ್ನ ಕಲಿಯುವುದೇ ನಿಜವಾದ ಶ್ರೇಷ್ಠವಾದ ಜೀವನದ ರಹಸ್ಯ. ಬಂಧುಗಳೇ, ಸಾಮಾನ್ಯವಾಗಿ ನಾವು ನೋಡಿದ್ರೆ ನಮ್ಮ ಈ 5 ಇಂದ್ರಿಯಗಳು ಏನಿದ್ದಾವೆ, ಸ್ಪರ್ಶನೇಂದ್ರಿಯ ಅಂತ ಕರೆಯಲ್ಪಡುವ ಚರ್ಮ, ರಸನೇಂದ್ರಿಯ ಅಂತ ಕರೆಯಲ್ಪಡುವ ನಾಲಿಗೆ, ಘ್ರಾಣೇಂದ್ರಿಯ ಅಂತ ಕರೆಯಲ್ಪಡತಕ್ಕಂಥ ಮೂಗು, ಕಣ್ಣಿನಿಂದ ನೋಡತಕ್ಕಂಥ ಚಕ್ಷುರೇಂದ್ರಿಯ ಮತ್ತು ಕೇಳಿಸಿಕೊಳ್ಳುವಂಥ ಕರ್ಣೇಂದ್ರಿಯ, ಈ 5 ಇಂದ್ರಿಯಗಳು ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲೂ ನಡೆಸಬಹುದು, ಕೆಟ್ಟ ಮಾರ್ಗದಲ್ಲೂ ನಡೆಸಬಹುದು. ಅದಕ್ಕಾಗಿ ಮಹಾತ್ಮರು ಹೇಳುತ್ತಾರೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ. ಅಂದ್ರೆ ಈ 5 ಇಂದ್ರಿಯಗಳನ್ನು ನಿಯಂತ್ರಿಸುವ ಮನಸ್ಸು ಏನಿದೆ, ಅದು ಸುಂದರವಾಗಿದ್ದರೆ, ಅದು ಸರಿಯಾಗಿದ್ದರೆ, ಅದು ನಿಯಂತ್ರಣದಲ್ಲಿದ್ದರೆ ಎಲ್ಲವೂ ಕೂಡ ಸುಂದರವಾಗ್ಲಿಕ್ಕೆ ಸಾಧ್ಯ. ಅದು ನಿಯಂತ್ರಣ ತಪ್ಪಿದ್ರೆ ನಾವು ದುರಂತಕ್ಕೆ ಈಡಾಗ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗಲೂ ಕೂಡ ಈ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಬದುಕುವ ಸಂಯಮ ನಮಗೆ ಬಹಳ ಮುಖ್ಯವಾದದ್ದು. ಈ ಸಂಯಮಗಳಲ್ಲಿ 2 ವಿಧಗಳನ್ನು ಹೇಳ್ತಾರೆ, ಇಂದ್ರಿಯ ಸಂಯಮ ಮತ್ತು ಪ್ರಾಣಿ ಸಂಯಮ ಎಂಬುದಾಗಿ. ಇಂದ್ರಿಯ ಸಂಯಮ ಅಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ 5 ಇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಬದುಕುವುದು. ಚರ್ಮವನ್ನ ನಾವು ನಿಯಂತ್ರಣದಲ್ಲಿಡುವುದು, ನಾಲಿಗೆಯನ್ನು ನಿಯಂತ್ರಣದಲ್ಲಿಡುವುದು, ಮೂಗು, ಕಣ್ಣು, ಕಿವಿಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಬದುಕುವುದು ಎಂದರ್ಥ. ಭಗವಾನ್ ಮಹಾವೀರರು ಬಹಳ ಸುಂದರವಾದ ಒಂದು ಉಪದೇಶದ ವಾಕ್ಯವನ್ನು ಹೇಳುತ್ತಾರೆ. ನಿನ್ನನ್ನು ನೀನು ಗೆಲ್ಲುವುದು ಜಗತ್ತಿನಲ್ಲಿ ಅತಿ ದೊಡ್ಡ ಗೆಲುವು, ನಿನ್ನನ್ನು ನೀನು ತಿಳಿಯುವುದು ಜಗತ್ತಿನಲ್ಲಿ ಅತಿ ದೊಡ್ಡ ತಿಳುವಳಿಕೆ ಅಂತ. ನಿನ್ನನ್ನು ನೀನು ಗೆಲ್ಲುವುದು ಅಂದ್ರೆ ಏನರ್ಥ? ಕೆಲವು ಸಲ ನಮ್ಗೆ ಸಂದೇಹ ಬರ್ತದೆ, ನಾವು ಬೇರೆಯವರನ್ನ ಗೆಲ್ಲುವುದು ಸರಿ, ನಮ್ಮನ್ನು ನಾವು ಗೆಲ್ಲುವುದೇನು? ಅದರ ಅರ್ಥ ನಮ್ಮ ಇಂದ್ರಿಯಗಳನ್ನ ನಾವು ಗೆಲ್ಲಬೇಕು. ಅಂದ್ರೆ ನಮ್ಮ ಇಂದ್ರಿಯಗಳು ನಾವು ಹೇಳಿದ ಹಾಗೆ ಕೇಳಬೇಕೇ ವಿನಃ ನಮ್ಮ ಇಂದ್ರಿಯಗಳು ಹೇಳಿದಾಗೆ ನಾವು ಕೇಳುವುದಲ್ಲ. ನಾನು ಎಷ್ಟೋ ಸಲ ಹಾಸ್ಯಕ್ಕಾಗಿ ಹೇಳುವ ಒಂದು ಮಾತಿದೆ, ನಾವು ಊಟಕ್ಕೆ ಕುಳಿತಾಗ ಉಪ್ಪಿನಕಾಯಿ ಹಾಕ್ತಾರೆ. ನಾವು ಎಷ್ಟು ಸಂಯಮ ರಹಿತರು ಅಂದ್ರೆ ಆ ಹಾಕುವುದಕ್ಕೆ ಬಿಡುವಿಲ್ಲ, ನಾವು ಅದನ್ನ ಬೆರಳಲ್ಲೇ ತೆಗೆದುಕೊಂಡು ರುಚಿ ನೋಡ್ತೇವೆ. ನಮ್ಗೆ ಅಷ್ಟು ಅವಸರ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಮಂತ್ರವನ್ನ ಹೇಳಿಕೊಂಡು ಊಟ ಮಾಡುವ ಪದ್ಧತಿಯನ್ನು ರೂಢಿಸಿಕೊಳ್ತಾ ಇದ್ರು. ಆದ್ರೆ ಇವತ್ತು ನಮ್ಗೆ ನಿಯಂತ್ರಣ ಇಲ್ಲ. ಬಂಧುಗಳೇ, ಇವತ್ತಿನ ಆಧುನಿಕ ಸಾಮಾಜಿಕ ಜಾಲತಾಣಗಳನ್ನ ಒಂದು ಸಲ ಗಮನಿಸಿ, ನಮ್ಮ ಇಂದ್ರಿಯಗಳನ್ನ ದಿಕ್ಕಾಪಾಲಾಗಿ ಕಡೆಗಣಿಸ್ತಕ್ಕಂಥ ಅಥವಾ ನಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಸಾಮಾಜಿಕ ಜಾಲತಾಣದ ಮೊಬೈಲ್ ಮೊದಲಾಗಿರ್ತಕ್ಕಂಥ ಜಗತ್ತಿನಲ್ಲಿ ಇವತ್ತು ಮನುಷ್ಯ ಸಿಕ್ಕಿ ಒದ್ದಾಡ್ತಕ್ಕಂತಹ ಸ್ಥಿತಿಯಲ್ಲಿದ್ದಾನೆ ಎನ್ನುವುದನ್ನು ಗಮನಿಸಿದ್ರೆ ನಾವೆಷ್ಟು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಎನ್ನುವುದು ನಮ್ಗೆ ಅರ್ಥವಾಗಲು ಸಾಧ್ಯ. ಆದ್ದರಿಂದ ಬಂಧುಗಳೇ, ನಮ್ಮ ಪ್ರತಿಯೊಂದು ಸಂಗತಿಯಲ್ಲಿ ಕೂಡ ನಮ್ಮ ನಿಯಂತ್ರಣ ನಮ್ಮಲ್ಲಿ ಇರಲಿ, ನಮ್ಮ ಇಂದ್ರಿಯಗಳು ನಾವು ಹೇಳಿದ ಹಾಗೆ ಕೇಳಲಿ. ಆ ಮೂಲಕ ನಮ್ಮ ಬದುಕನ್ನು ಸುಂದರವಾಗಿ ನಡೆಸಿಕೊಂಡು ಹೋಗ್ತಕ್ಕಂತಹ ಸಂಕಲ್ಪವನ್ನು ನಾವು ಮಾಡೋಣ. ನಮಸ್ಕಾರ.